ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅನ್ನ ಹೆಸರಲ್ಲಿ ನಿಜವಾಗ್ಲೂ ಟಿಪ್ಸ್ ಕೊಡ್ತೀರಿ ಬನ್ನಿ, ಅಥವಾ ನಿಮ್ಗೆ ದುಡ್ಡು ಡಬಲ್ ಮಾಡ್ಕೊಡ್ತೀರಿ ಬನ್ನಿ, ನಮ್ಗೊಂದು ವಾಟ್ಸ್ಆಪ್ ಗ್ರೂಪ್ ಇದೆ ಬನ್ನಿ. ಇದರೆಲ್ಲ ಮರೆ ಮಾಚಿ ನಿಜವಾಗ್ಲೂ ಜನಕ್ಕೆ ಜನಸಾಮಾನ್ಯರಿಗೆ ಮೋಸ ಮಾಡ್ತಾನೆ ಇದಾರ. ಹಾಗೂ ಈ ಮೋಸ ಹೋಗೋರು ಯಾವ ತರ ಜನ ಮೋಸ ಹೋಗ್ತಾ ಇದ್ದಾರೆ, ಹಾಗೂ ದುಡ್ಡು ಕಳ್ಕೊಂಡ್ರೆ ಎಷ್ಟು ದುಡ್ಡು ಕಳ್ಕೊಂತ ಇದಾರೆ, ನಿಜವಾಗ್ಲೂ ಸ್ಕ್ಯಾಮ್ ಮಾಡೋದೇ ಆದ್ರೆ ಹೇಗ್ ಸ್ಕ್ಯಾಮ್ ಮಾಡ್ತಾ ಇದಾರೆ, ಕ್ವಿಕ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈ ಪೇಪರ್ ಆರ್ಟಿಕಲ್ ನೋಡಿ ಸ್ನೇಹಿತರೆ, ಇದು ಬ್ಯಾಂಗ್ಳೂರಲ್ಲಿರೋ ಒಂದು ವ್ಯಕ್ತಿದು ನಿಜವಾದ ಘಟನೆ. ಇದು ಈ ಸರಿಸುಮಾರು ಕಳೆದ ವಾರದಲ್ಲಿ ನಡೆದಿದೆ. ಏನಂತ ಹೇಳಿದ್ರೆ, ಈ ವ್ಯಕ್ತಿಗೆ ಸರಿಸುಮಾರು 49 ವರ್ಷ, 50 ವರ್ಷ ಅಂತ ಇಟ್ಕೊಳ್ಳಿ. ನಾನು ಇದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಈ ವ್ಯಕ್ತಿಗೆ ಸುಮಾರು 50 ವರ್ಷ. ಈ ವ್ಯಕ್ತಿ ಏನಾಗಿದೆ ಅಂತ ಹೇಳಿದ್ರೆ, ಇದೇ ತರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಈ ತರ ಒಂದು ಲಿಂಕ್ ಬಂದಿದೆ, 21 ದಿನದಲ್ಲಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀರಾ, ಹಾಗೂ ನಿಮ್ಮ ದುಡ್ಡನ್ನ ನೀವು ಪ್ರತಿದಿನ 5ರಿಂದ 10 ಸಾವಿರ ರೂಪಾಯಿ ಮಾಡಬಹುದು ಅಂತ. ಆ ಲಿಂಕ್ ನ ಇವರು ಕ್ಲಿಕ್ ಮಾಡಿದಾಗ ಪ್ರತಿಷ್ಠವಾದ ಫಾರಿನ್ ಬ್ಯಾಂಕ್, UBS, ಬ್ಲಾಕ್ ರಾಕ್ ಅಂತೆಲ್ಲ ಬರುತ್ತಲ್ಲ, ಇದು ಯಾವ್ದೋ ಒಂಥರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರಿಗೆ ಆಡ್ ಮಾಡಿದಾರೆ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸರಿಸುಮಾರು 100ರಿಂದ 105 ಜನ ಇದ್ದಾರೆ. ಹಾಗೂ ಈ ಗ್ರೂಪ್ ಅಲ್ಲಿ ಪ್ರತಿದಿನ ಸಂದೇಶಗಳು ಏನು ಅಂತ ಹೇಳಿದ್ರೆ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ದಿನ 50 ಸಾವಿರ ರೂಪಾಯಿ ಮಾಡಿದಿರಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ದಿನ ನಾವು 25 ಸಾವಿರ ಮಾಡಿದಿರಿ, ಈ ತರ ಬರೀ ಸ್ಕ್ರೀನ್ ಶಾಟ್ಸ್ ಕಳ್ಸಿದ್ದಾರೆ. ಈ ವ್ಯಕ್ತಿ ಕೂಡ ಇದರಲ್ಲಿ ತುಂಬಾ ಆಶ್ಚರ್ಯಗೊಂಡು ಇದು ಏನ್ ಮಾಡಿದ್ದಾರೆ, ಮೊದಲನೇದಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ಒಂದು ಆಪ್ ನ ಇನ್ಸ್ಟಾಲ್ ಮಾಡಕ್ ಹೇಳಿದ್ದಾರೆ. ಆಪ್ ಗೆ ಅವರು 50 ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಾಗೂ ಈ ಆಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ, ನೀವು ಏನ್ ಟ್ರೇಡ್ ಮಾಡೋದ್ ಬೇಡ, ನಾವೇ ಟ್ರೇಡ್ ಮಾಡ್ಕೊಡ್ತೀರಿ ಕೊಡಿ ಅಂತ ಹೇಳ್ಬಿಟ್ಟು ಏನ್ ಟ್ರೇಡ್ ಮಾಡಿದಿರೋ ಗೊತ್ತಿಲ್ಲ. ಹಾಗೂ ನೆನಪಿರ್ಲಿ ಸ್ನೇಹಿತರೆ, ಇದು ಯಾವ್ದೇ ಬ್ರೋಕಿಂಗ್ ಆಪ್ ಅಲ್ಲ, ಅವ್ರ ಯಾವ್ದೋ ಥರ್ಡ್ ಪಾರ್ಟಿ ಆಪ್ ಇದು. ಈ ತರ ಆಪ್ ಅಲ್ಲಿ ಅವ್ರಿಗೆ ಟ್ರೇಡಿಂಗ್ ಮಾಡಿ ಒಂದೇ ವಾರದಲ್ಲಿ ನೀವು ಹಾಕಿರೋ 50 ಸಾವಿರ ರೂಪಾಯಿಗೆ ನಿಮ್ಗೆ ಏನಿಲ್ಲ ಒಂದು 20% ರಿಟರ್ನ್ ಬಂದಿದೆ, 25 ಸಾವಿರ ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ. ಈ ವ್ಯಕ್ತಿ ಫುಲ್ಲು ಖುಷಿಯಾಗಿ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ, 5 ಲಕ್ಷ ರೂಪಾಯಿ ಸಾಲ ಮಾಡಿ ಮನೇಲಿರೋ ಚಿನ್ನ ಅಡ ಇಟ್ಟು ಹೋಗಿ 5 ಲಕ್ಷ ರೂಪಾಯಿ ಹಾಕಿ ಇಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಹಾಕಿ ಒಂದು 3 ತಿಂಗಳಲ್ಲಿ ಸರಿ ಸುಮಾರು ಇದು ಏನಿಲ್ಲ ಅಂದ್ರೆ 23 ಕೋಟಿ ರೂಪಾಯಿ ತೋರಿಸ್ತಾ ಇದಾರೆ ಅಕೌಂಟ್ ಬ್ಯಾಲೆನ್ಸ್. ಯಾವಾಗ ಅವ್ರು 5 ಲಕ್ಷ ರೂಪಾಯಿ ಹಾಕಿ 23 ಕೋಟಿ ರೂಪಾಯಿ ಆಯ್ತು, ಸ್ವರ್ಗಕ್ಕೆ ಮೂರೇ ಗೇಣು ಅಂದಂಗೆ ಇವ್ರಿಗೆ ಎಲ್ಲಿಲ್ಲದ ಆನಂದ. ಹಾಗೂ 23 ಕೋಟಿ ರೂಪಾಯಿ ವಿಡ್ರಾ ಮಾಡ್ಬೇಕಂತ ಇವರು ಯಾವಾಗ ವಿಡ್ರಾ ಆಪ್ಷನ್ ಕೊಡ್ತಾರಲ್ಲ, ಕೊಟ್ಟಿದ್ದೇ ತಕ್ಷಣ ಇವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಗೆ ಅಡ್ವೈಸರಿ ಫೀ ಬಂದ್ಬಿಟ್ಟು ನೀವು 45 ಲಕ್ಷ ರೂಪಾಯಿ ಕೊಡಬೇಕು, ಆಗ್ಲೇ 23 ಕೋಟಿ ರೂಪಾಯಿ ವಿಡ್ರಾ ಮಾಡ್ಬೇಕು ಅಂತ ಹೇಳ್ತಾರೆ. ಇವ್ರು ಅದನ್ನ ಏನೇನ್ ಅಡ ಇಟ್ರೋ ಗೊತ್ತಿಲ್ಲ, ಭಗವಂತನಿಗೆ ಪ್ರೀತಿ. ಅದೆಲ್ಲ ಈಕಿ 45 ಲಕ್ಷ ರೂಪಾಯಿ ತಗೊಂಬಂದ್ ಕೊಟ್ಮೇಲೆ, ಇಲ್ಲ ಇದಕ್ಕೆ GST ಕಟ್ಬೇಕಾಗಿತ್ತು 23 ಲಕ್ಷ ಕೊಟ್ಟಿ. ಅದೇ ರೀತಿ ಇವ್ರಿಗೆ ಪ್ರತಿ ಸಲ ಇವ್ರು ಒಂದು ದುಡ್ಡು ಕಟ್ಟಿದ್ಮೇಲೆ ಈ ಚಾರ್ಜು ಆ ಚಾರ್ಜು ಈ ಚಾರ್ಜ್ ಅಂದ್ಬಿಟ್ಟು ಸರಿ ಸುಮಾರು 1.25 ಕೋಟಿ ರೂಪಾಯಿಂದ 2 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಇದು ಆಗಿರೋದು ಸರಿ ಸುಮಾರು 1.5 ತಿಂಗಳು 2 ತಿಂಗಳು ಡ್ಯೂರೇಷನ್ ಅಲ್ಲಿ ಇದು 1.5 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಆಗಿದೆ. ಕೊನೆಗೆ ಯಾವಾಗ ಇವ್ರಿಗೆ 1 ರೂಪಾಯಿ ಅವ್ರು ಕೊಡ್ತಾನೆ ಇಲ್ಲ, ಬರೀ ತರ ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂತ ಇದ್ರೆ, ಇವ್ರ ಕೊನೆಗೆ ಗೊತ್ತಾಗಿದೆ ಅವ್ರಿಗೂ ಇವರೊಂದು ಸ್ಕ್ಯಾಮ್ಗೆ ಇವ್ರು ಒಳಗಾಗಿದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೂ ಸ್ನೇಹಿತರೆ, ನೆನಪಿರ್ಲಿ ಸ್ನೇಹಿತರೆ, ನಾನು ಏನಕ್ಕೆ ಆಗ್ಲೇ ಹೇಳಿದೆ, ಈ ವ್ಯಕ್ತಿಗೆ ಸುಮಾರು 50 ವರ್ಷ ಅಂತ ಹೇಳಿದ್ರೆ ಸ್ನೇಹಿತರೆ, 50 ವರ್ಷ ಅಂತ ಹೇಳಿದ್ರೆ ನಿಮ್ಗೆ ಅರ್ನಿಂಗ್ ಕೆಪಾಸಿಟಿ ಏನಿರ್ತಲ್ಲ, ಆಲ್ಮೋಸ್ಟ್ ಅದು ಪೀಕ್ ಅಲ್ಲಿ ಇರುತ್ತೆ ಸ್ನೇಹಿತರೆ. 50 ವರ್ಷ ಅಂತ ಹೇಳಿದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಏನಿಲ್ಲ ಅಂದ್ರೆ ಅವ್ರಿಗೆ ಬೆಳೆದ ಮಕ್ಕಳಿದ್ದೇ ಇರ್ತಾರೆ, ಹಾಗೂ ಕಮಿಟ್ಮೆಂಟ್ಸ್ ತುಂಬಾ ಇರುತ್ತೆ. ಅವ್ರು ಈ ವಯಸ್ಸಲ್ಲಿ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾರೆ, ತೀರಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಜೀವನ ಆಲ್ಮೋಸ್ಟ್ ಅರ್ಧ ಭಾಗ ಮುಗ್ದೋಗಿದೆ, ಅಥವಾ ಮುಕ್ಕಾಲು ಭಾಗ ಮುಗ್ದೋಗಿದೆ. ಇವಾಗ ಅವ್ರು ಮಾಡಿರೋ ಸಾಲನ ತೀರಿಸಿ ಹಾಗೂ ಹೊಸ ಬದುಕನ್ನು ಹೀಗೆ ಕಟ್ಕೊಳ್ಬಹುದು ಸ್ನೇಹಿತರೆ. ಏನಕ್ಕೆ ಈ ತರ ಎಲ್ಲ ತಪ್ಪಾಗಿದೆ? ಹಾಗೂ ಇವು ಸಾಫ್ಟ್ವೇರ್ ಇಂಜಿನಿಯರ್ ಒಂದೇ ಮಾತಲ್ಲ ಸ್ನೇಹಿತರೆ, ಈ ಆರ್ಟಿಕಲ್ ನೋಡಿ, ಇಲ್ಲೊಂದು ಬ್ಯಾಂಕ್ ಮ್ಯಾನೇಜರ್ ಸ್ನೇಹಿತರೆ, ನೆನಪಿರ್ಲಿ, ಬ್ಯಾಂಕ್ ಮ್ಯಾನೇಜರ್ ಕೂಡ ಇದೇ ಸ್ಕ್ಯಾಮ್ಗೆ ಮೋಸ ಆಗಿದ್ದಾರೆ. ಸೇಮ್ ಮಾಡಸ್ ಆಪರೆಂಡಿ ಅಂತಾರಲ್ಲ, ಡಿಟ್ಟೋ ಕಟ್ ಕಾಪಿ ಪೇಸ್ಟ್, ಏನು ಚೇಂಜ್ ಇಲ್ಲ. ಹಾಗೆ ಇನ್ನೊಂದು ಇದೇ ಆರ್ಟಿಕಲ್ ಅಲ್ಲಿ ನೋಡ್ಬೋದು ನೀವು, ಒಂದು ಹೌಸ್ ವೈಫ್ ಕೂಡ ಸರಿ ಸುಮಾರು 70 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಇದೇ ತರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ದಾರೆ. ಹಾಗೂ ಇದೇ ತರ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಆಗ್ತಾ ಇದೆ, ಇದಾಗ್ತಾ ಇದೆ, ಅಥವಾ ನಿಮ್ ದುಡ್ಡು ಗ್ರೋ ಆಗ್ತಾ ಇದೆ ಅಂತಾರೆ. ವಿಡ್ರಾ ಮಾಡಕ್ ಹೋದ್ರೆ ಈ ಚಾರ್ಜ್ ಕಟ್ಟಿ ಆ ಚಾರ್ಜ್ ಕಟ್ಟಿ ಅನ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಎಂಬ ಹೆಸರಲ್ಲಿ ಮೋಸ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ನೆನಪಿಲಿ ಸ್ನೇಹಿತರೆ, ಈ ವ್ಯಕ್ತಿ ಯಾವಾಗ ಅಟ್ಲೀಸ್ಟ್ ಒಂದು ಒಳ್ಳೆ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ, ಅಥವಾ ಒಳ್ಳೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ, ನಾಳೆ ದಿನ ಸ್ಟಾಕ್ ಮಾರ್ಕೆಟ್ 80 ಸಾವಿರ ಇಂದ ಇದೆ, ಸೆನ್ಸೆಕ್ಸ್ 80,000 ಇದೆಲ್ಲ, ನಾಳೆ ದಿನ ಅದು 10 ಸಾವಿರ 15 ಸಾವಿರ ಪಾಯಿಂಟ್ ಕರೆಕ್ಷನ್ ಆದ್ರೂ ಕೂಡ ಅವ್ರು ಇಷ್ಟು ದುಡ್ಡು ಕಳ್ಕೊಳಕ್ಕೆ ಚಾನ್ಸೇ ಇರ್ತಾರಿಲ್ಲ ಸ್ನೇಹಿತರೆ. ನಿಮ್ಗೆ ಅನ್ಸ್ಬೋದು ಈ ಸ್ಕ್ಯಾಮ್ಸ್ ಎಲ್ಲ ಹೇಗೆ ಜನ ಸಾಮಾನ್ಯರಿಗೆ ಆಗಿತ್ತು ಅಂತ ಹೇಳಿದ್ರೆ, ಸ್ನೇಹಿತರೆ, ನಮ್ಗೆ ಈ ದಿನ ಈ ವಿಡಿಯೋನ ನೀವು ನೋಡ್ಲೇಬೇಕು. ನಮಸ್ಕಾರ. ಸರೋಜಮ್ಮ, ನಿಮ್ ಅದೃಷ್ಟ ಚೆನ್ನಾಗಿದೆ, ನಿಮ್ ಕೆಲಸ ಆಯ್ತು. ಹೌದಾ? ಇಲ್ಲಿ ಬೇಡ, ಒಳಗ್ ನಡೀರಿ. ಅಯ್ಯೋ, ಇದು ಗ್ರಾಮೀಣ ಅಧ್ಯಕ್ಷರದ್ದೇ ಕಾರು. ಅಧ್ಯಕ್ಷರು ಗೋವಿಂದಣ್ಣ ಕಾಸ ಕಾಸ ದೋಸ್ತಿ ಅಂತ ಹೇಳಿದ್ದು ನಿಜ ಕಣ್ರಿ. ಗೋವಿಂದಣ್ಣ ಅಂದ್ರೆ ನಿಜವಾಗ್ಲೂ ದೊಡ್ಡ ಮನುಷ್ಯ. ಅವಿಷ್ಟು ಕ್ಲೋಸ್ ಅಂದ್ಮೇಲೆ ನಮ್ ಕೆಲಸ ಖಂಡಿತ ಆಗತ್ತೆ. ಇವತ್ತು ಏನೇ ಆಗ್ಲಿ ಗೋವಿಂದಣ್ಣ. ಗೃಹ ಮಂಡಳಿನಾ? ಹಾ, ಸ್ವಲ್ಪ ಚೇರ್ಮನ್ ಕೊಡಿ. ಏನ ಗೃಹ ಮಂಡಳಿನ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗೃಹ. ನಮಸ್ಕಾರ ಸರ್, ನಾನು ಗೋವಿಂದ ಮಾತಾಡೋದು.
ಯಾವ ಸೀಮೆ ಗೋವಿಂದನೇ ಅದೇನು? ಗೋವಿಂದಣ್ಣ ಹೌದು ಸರ್. ಅದೇ ಸರ್, ಸರೋಜಮ್ಮನವ್ರ ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಇಷ್ಟೊಂದು ಅನುಕೂಲ ಮಾಡ್ಕೊಂಡು ನಿಮ್ಮನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಗೋವಿಂದಣ್ಣ. ನನಗ್ ಮನೆ ಸಿಕ್ತು ಅನ್ನೋಕ್ಕಿಂತ ನನ್ ಮಗಳಿಗೊಂದು ಆಶ್ರಯ ಸಿಕ್ತು. ಸ್ನೇಹಿತರೆ, ವಿಡಿಯೋದು ತುಂಬಾ ನಿಮ್ಗೆ ಪರಿಚಯ ಅನ್ಸುತ್ತೆ. ಇದು ಹಳೆ ಒಂದು ಕನ್ನಡ ಫಿಲಂ ವಿಡಿಯೋ. ಇದ್ರಲ್ಲಿ ಇದೇನಾಗಿತ್ತು ಅಂತ ಹೇಳಿದ್ರೆ, 4 ಜನ ಬಂದ್ಬಿಟ್ಟು ಹೆಂಗಸರಲ್ಲಿ ಒಂದು ಮನೆ ತಗೊಳ್ಳೇಬೇಕು ಬೆಂಗಳೂರನ್ನ ಅನ್ಕೊಂತಾರೆ. ಈ ಬೆಂಗಳೂರಲ್ಲಿ ಮನೆ ತಗೊಬೇಕು ಅಂತ ಅನ್ಕೊಳೋದು ಸತ್ಯ. ಆದ್ರೆ ಇವ್ರಿಗೆ ಮುಗ್ಧ ಜನಕ್ಕೆ ಹೇಗೆ ಮೋಸ ಮಾಡ್ತಾರೆ, ಹಾಗೂ ಇವ್ರಿಗೆ ಏನು ಗೊತ್ತಿಲ್ಲದೆ ಹೇಗೆ ಮೋಸ ಮಾಡ್ತಾರೆ ಅನ್ನೋದು ತುಂಬಾ ತುಂಬಾ ಮುಖ್ಯ ಸ್ನೇಹಿತರೆ ಇಲ್ಲಿ. ಹಾಗೂ ನನ್ಗೆ ಹೇಳಿ ಸ್ನೇಹಿತರೆ, ಈ ಫಿಲಂ ನೋಡಿದ್ಮೇಲೆ ಅಥವಾ ಇಲ್ಲಿ ಯಾರ್ಯಾರು ಜನ ಮನೆಯನ್ನ ಹೆಸರಲ್ಲಿ ಮೋಸ ಹೋಗ್ತಾರೆ ಅನ್ನೋ ಮಟ್ಟಿಗೆ ಯಾರು ನಾಳೆ ದಿನ ಬ್ಯಾಂಗ್ಳೂರಲ್ಲಿ ನೋಡಿದ್ಮೇಲೆ ಯಾರು ನಾಳೆ ದಿನ ಬ್ಯಾಂಗ್ಳೂರ್ ಮನೆನೇ ತಗೊಂಡಿಲ್ವಾ? ಎಲ್ಲಾರು ಆಸ್ತಿ ಮಾಡಿದಾರೆ ತಾನೆ. ಬಟ್ ಇವ್ರು ಏನಕ್ಕೆ ಮೋಸ ಹೋದ್ರು ಅಂತ ಹೇಳಿದ್ರೆ, ಆ ವಿಷಯದ ಬಗ್ಗೆ ಪೂರ್ತಿ ಇವ್ರಿಗೆ ಗೊತ್ತಿರ್ಲಿಲ್ಲ. ಸ್ಕ್ಯಾಮ್ ಅನ್ನೋದು ಆ ದಿನದಲ್ಲಿ ಹೇಗಾಯ್ತು ಈ ದಿನ ಅದೇ ತರ ಆಗ್ತಾ ಇದೆ. ಬಟ್ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಲೇಪನ ಹಾಕಿದಾರೆ ಅಷ್ಟೇನೆ. ನಿಮ್ಗೆ ಕೊರೋನಾ ವೈರಸ್ ಇದೆ ಅಲ್ಲ ಸ್ನೇಹಿತರೆ, ಅದೇ ತರನೇ ನಿಮ್ಗೆ ಪ್ರತಿ ಸಲ ನಿಮ್ಗೆ ಕೋವಿಡ್ ಇರೋ ಟೈಮಲ್ಲಿ ರೂಪ ಅಂತ ಕೊಳ್ತಾ ಇತ್ತಲ್ಲ ವೈರಸ್, ಅದೇ ತರನೇ ಆವಾಗ 20 ವರ್ಷಕ್ಕೆ ಮುಂಚೆ ಒಂಥರ ಸ್ಕ್ಯಾಮು, 10 ವರ್ಷಕ್ಕೆ ಮುಂಚೆ ಒಂಥರ ಸ್ಕ್ಯಾಮು, ಬಟ್ ಇವಾಗ ಒಂಥರ ಸ್ಕ್ಯಾಮು ಅನ್ನೋದು ಸರ್ವೇ ಸಾಮಾನ್ಯ. ಬಟ್ ಆದ್ರೆ ಇದು ವೈವಿಧ್ಯತೆಗಳು ತುಂಬಾ 5-5 ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೂ ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ಕೊಂಡು ಹೋದಾಗ ಇದನ್ನ ಒಂದ್ 2-3 ಜನ ಸೈಕ್ಯಾಟ್ರಿಸ್ಟ್ ನ ಕೇಳಿದಾಗ ಕೂಡ ಏನಕ್ಕೆ ಈ ತರ ಸ್ಕ್ಯಾಮ್ಗೆ ಜನ ಬಲಿ ಆಗ್ತಾರೆ, ಹಾಗೂ ಸಾಮಾನ್ಯ ಜನ ಏನಕ್ಕೆ ಬಲಿ ಆಗ್ತಾರೆ ಅಂದಾಗ ಅವ್ರು ಹೇಳಿದ್ದು ಈ ಉತ್ತರಗಳು. ಏನಕ್ಕೆ ಜನ ಸಾಮಾನ್ಯರು ಈ ಸ್ಕ್ಯಾಮ್ಸ್ಗೆ ಬಲಿ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ಬಂದು ಸೋಗಾಲಡಿತನ, ಮತ್ತೊಂದು ಬಂದು ಆಸೆ ಬುರ್ಗತನ. ಈ ಮಾತು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳಿಸ್ಬೋದಲ್ವಾ? ಅನ್ಸಿದ್ರು ಕೂಡ ಏನಕ್ಕೆ ಈ ಸೋಗಾಲಡಿತನ ಹಾಗೂ ಆಸೆ ಬುರ್ಗತನದಿಂದ ಸ್ಕ್ಯಾಮ್ಸ್ ಒಳಗಾಗ್ತಾರೆ ಅನ್ನೋದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸ್ನೇಹಿತರೆ, SLC ಮಾಡುವಾಗ ಎಷ್ಟು ಜನ ಮಕ್ಕಳು, ಅಥವಾ ನೀವೇ SLC ಮಾಡುವಾಗ, ಅಥವಾ ನಿಮ್ ಸರೌಂಡಿಂಗ್ ಅಲ್ಲಿ ನಿಮ್ ಸ್ನೇಹಿತರೆಲ್ಲ SLC ಮಾಡುವಾಗ ಎಷ್ಟು ಜನ ಬಂದ್ಬಿಟ್ಟು ತಮ್ಮ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು, ನಾನೊಂದು ಜಡ್ಜ್ ಆಗ್ಬೇಕು, ನಾನು ಏನು ಓದ್ಬೇಕಾಗಿತ್ತೆ, ಅಥವಾ ನಾನೊಂದು DC ಆಗ್ಬೇಕು, ನಾನು ಏನು ಓದ್ಬೇಕಾಗಿತ್ತೆ, ನಾನು ಒಬ್ಬ ಆಂಟ್ರಪ್ರಿನರ್ ಆಗ್ಬೇಕು, ನಾನು ಏನು ಓದ್ಬೇಕಾಗಿತ್ತೆ, ಅಥವಾ ನಾನೊಂದು ಸೈಂಟಿಸ್ಟ್ ಆಗ್ಬೇಕು, ನಾಸಾಗ್ ಹೋಗ್ಬೇಕು, ಅಥವಾ ಇಸ್ರೋಗ್ ಹೋಗ್ಬೇಕು, ನಾನು ಏನು ಓದ್ಬೇಕಾಗಿತ್ತೆ, ಅಥವಾ ನಾನೊಂದು CA ಆಗ್ಬೇಕು, ನಾನು ಏನು ಓದ್ಬೇಕಾಗಿತ್ತೆ. ಈ ಮಾತುಗಳನ್ನ ಯಾರು ಏನು ಕೇಳಿರಲ್ಲ. ಅಟ್ಲೀಸ್ಟ್ ಸರಿ ಸುಮಾರು 80% ಜನ ಖಂಡಿತ ಕೇಳಿರಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ದಿನ ಪ್ರಯಾರಿಟಿ ಬಂದ್ಬಿಟ್ಟು SLC ಪಾಸ್ ಆಗ್ಬೇಕಾಗಿತ್ತು. ಹೌದು ಅಲ್ವಾ? ಹಾಗೂ SLC ಪಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು? ಪ್ರತಿನಿತ್ಯ ಓದ್ಲೇಬೇಕಾಗಿತ್ತು, ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗಿತ್ತು. ಇದೆಲ್ಲ ಒಂದು ಕ್ಯಾಟಗರಿ ಜನ ಮಾಡಿದ್ರು ಕೂಡ ಮತ್ತೊಂದು ಕ್ಯಾಟಗರಿ ಜನ ಇದ್ರು. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಕ್ವಶನ್ ಪೇಪರು ಸಿಗುತ್ತಂತೆ, ಓಕೆ, ಹಾಗೂ ನಮ್ಮ ಮನೆ ಪಕ್ಕ ಒಬ್ರು ಇದ್ದಾರೆ, ಅವ್ರ ರಿಲೇಷನ್ ಬಂದು SLC ಬೋರ್ಡಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಹಿಂಗೋ ಪೇಪರ್ ಸಿಗುತ್ತಂತೆ, ಹಿಂದಿನ ದಿನ ಬಂದು ಕೊಟ್ಬಿಡ್ತಾರಂತೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಬಂದು ಒಂದ್ ಕಡೆ ಟ್ಯೂಷನ್ಗೆ ಹೋಗ್ತಾರೆ. ಅವ್ರು ಯಾರು ಟ್ಯೂಷನ್ಗೆ ಹೋಗ್ತಾರಲ್ಲ ಅವರೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಂತೆ. ಕ್ವಶನ್ ಪೇಪರ್ ಎಲ್ಲ ಆಲ್ರೆಡಿ ಅವ್ರು ಪ್ರಿಪೇರ್ ಮಾಡಿ ಕಳ್ಸಿಬಿಟ್ಟಿದ್ದಾರೆ. ಅವ್ರು ನಂಗೆ ಕೊಟ್ಬಿಡ್ತಾರ ಲಿಸ್ಟ್ ಎಲ್ಲ, ಆಯ್ತಾ? ಅದು ಏನೇನು ಲಿಸ್ಟಲ್ಲಿ ಕ್ವಶನ್ಸ್ ಕೊಡ್ತಾರೋ ಅದೇ ಆ ಕ್ವಶನ್ಸ್ ಓದಿದ್ರೆ ಸಾಕು. ಹಾಗೂ ಈ ಮಾತನ್ನ ಸರ್ವೇ ಸಾಮಾನ್ಯ ನಿಮ್ಗೆ ಕೇಳೇ ಇದ್ದೀರಾ. ನೀವು ಕಾಲೇಜಲ್ಲಿ ಹೋಗೋದಾಗೂ ಕೇಳಿದ್ರಾ, ನೀವು PUC ಓದಲು ಕೇಳಿದ್ರಾ, ನೀವು ಸ್ಕೂಲಲ್ಲೂ ಕೇಳಿದ್ರಾ. ಬಟ್ ಈ ಸಾಮಾನ್ಯ ಜನ ಈ ಕೆಲವು ಸಲ ಈ ವಿಷಯಗಳಿಗೆಲ್ಲ ಹೋಗಿ ಬಲಿ ಆಗ್ತಾರೆ. ಯಾಕೆ ಹೇಳಿ? ಸ್ಕೂಲಲ್ಲಿ ಓದಬೇಕು ಅಥವಾ SLC ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಪ್ರತಿನಿತ್ಯ ಓದ್ಲೇಬೇಕು, ಬಟ್ ಓದೋದಕ್ಕಾಗಲ್ಲ. ಅದು ಸೋಗಲಾಂಡಿತನ. ಹಾಗೂ ನಾನು ಓದಿದೆ ಪಾಸ್ ಆಗ್ಬಿಡ್ಬೇಕಂತ ಆಸೆ ಬರುತ್ತನ. ಹೀಗೆ ಸಾಮಾನ್ಯ ಜನ ಈ ತರ ಸ್ಕ್ಯಾಮ್ಸ್ ಒಳಗಾಗ್ತಾರೆ ಅಂತ ಹೇಳಿದ್ರೆ, ಸಿಂಪಲ್ ಸ್ನೇಹಿತರೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲಿಯೋದೇ ಮೊದಲನೇ ಕಾರಣ. ಯಾಕಂತ ಹೇಳಿದ್ರೆ, ತುಂಬಾ ವರ್ಷಗಳ ಕಾಲ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲ್ತೇ ಇರಲ್ಲ. ಹಾಗೂ ಸಡನ್ ಆಗಿ ಲಾಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಹೆಂಗಂತ ಶ್ರೀಮಂತನಾಗೇ ಬಿಡ್ಬೇಕು, ನಾನು ಬೇರೆಯವ್ರ ರೀತಿಲಿ ನಾನು ಬದುಕಲೇಬೇಕು, ನಾನು ಕಾರು ಬಾರು ತಗೊಳ್ಳೇಬೇಕು, ನಾನು ಹೈಫೈ ಜೀವನ ಮಾಡ್ಲೇಬೇಕು, ಇದೆಲ್ಲ ಮಾಡ್ಬೇಕು ಸತ್ಯ. ಬಟ್ ಆದ್ರೆ ಒಂದು ಡಿಸಿಪ್ಲಿನ್ ಕಲಿದೆ, ಅಥವಾ ನಾನು ಅದು ಮೊದಲನೇ ಎಕ್ಸಾಂಪಲ್ ಹೇಳಿದ್ನಲ್ಲ ಸ್ನೇಹಿತರೆ, ನೀವು ಸೈಂಟಿಸ್ಟ್ ಆಗ್ಬೇಕು ಸತ್ಯ, ನೀವು ಜಡ್ಜ್ ಆಗ್ಬೇಕು ಸತ್ಯ, ನೀವೊಂದು ಒಳ್ಳೆ ಉನ್ನತ ವ್ಯಕ್ತಿ ಆಗ್ಬೇಕು ಸಮಾಜದಲ್ಲಿ ಸತ್ಯ. ಇದೆಲ್ಲ ಮಾಡ್ಬೇಕು ಆದ್ರೆ ನೀವು SLC ಚೆನ್ನಾಗಿ ಓದ್ಲೇಬೇಕು, PUC ಒಳ್ಳೆ ಮಾರ್ಕ್ಸ್ ತಗೊಳ್ಳೇಬೇಕು, ಒಳ್ಳೆ ಡಿಗ್ರಿ ಮಾಡ್ಲೇಬೇಕು, ಡಿಗ್ರಿ ಆದ್ಮೇಲೆ ಯಾವ್ದೋ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ಲೇಬೇಕು. ಇದೆಲ್ಲ ಮಾಡ್ಬೇಕು ಅಂದ್ರೆ ಹಾರ್ಡ್ ವರ್ಕ್ ತುಂಬಾ ಮುಖ್ಯ, ಹಾಗೂ ಡೆಡಿಕೇಶನ್ ತುಂಬಾ ಮುಖ್ಯ ಸ್ನೇಹಿತರೆ. ಇದೇನೂ ಮಾಡದೆ ಬಂದ್ಬಿಟ್ಟು ನಂಗೆ ಕ್ವಶನ್ ಪೇಪರ್ ಗೊತ್ತಿರೋರು ಗೊತ್ತಿದ್ದಾರೆ, ಅಥವಾ ನಂಗೆ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡಿಸ್ಕೊಂತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಹೇಳಿ, ಈ ತರ ಮಾಡೋರೆಲ್ಲ ಯಾರನ್ನ ಲೈಫಲ್ಲಿ ಸಕ್ಸಸ್ ಆಗಿದಾರ? 99.99% ಸಕ್ಸಸ್ ಆಗೇ ಇಲ್ಲ ಸ್ನೇಹಿತರೆ. ಈ ದಿನ ಅದೆಲ್ಲ ಗೊತ್ತಿದ್ರು ಕೂಡ ಜನರು ಅಗೇನ್ ಅಂಡ್ ಅಗೇನ್ ಅಲ್ಲಿ ಬಂದು ಎಡುತ್ತಾರೆ ಸ್ನೇಹಿತರೆ. ಈ ಮಾತು ಕೇಳ್ತಾರಾಗ ನಿಮ್ಗೆ ಮತ್ತೊಂದು ಪ್ರಶ್ನೆ ಬರ್ಬೋದು, ಏನಂತ ಹೇಳಿದ್ರೆ, ಬರೀ ನೀವು ನೆಗೆಟಿವ್ ಹೇಳ್ತಾ ಇರ್ತೀರಲ್ಲ, ಹಂಗಾರೆ ನನ್ನ ಲೈಫಲ್ಲಿ ನಾವು ಮುಂದೆನೆ ಹೋಗ್ಬಾರ್ದ? ಹೆಂಗಿದಿರೋ ಹಂಗೆ ಎದ್ ಬಿಡ್ಬೇಕಾ?
ನಾವು ಸಮಾಜದಲ್ಲಿ ಒಂದು 4 ಕಾಸು ದುಡಿಲೇಬಾರ್ದು, ನಾವು ಎಲ್ಲರಂತೆ ಇರಬಾರ್ದು ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ರಲ್ಲ ಸ್ನೇಹಿತರೆ, ನೀವು ಯೋಚನೆ ಪಡಂಗಿಲ್ಲ ಸ್ನೇಹಿತರೆ. ಸ್ಕೀಪ್ ಇಟ್ ಸಿಂಪಲ್ ಅಂದಂಗೆ ನೀವು ಸಿಂಪಲ್ ಆಗಿದ್ರು ನೀವು ಏನು ತಲೆ ಕೆಡ್ಸ್ಕೊಳಲ್ಲ. ನೀವು ಏನೇನ್ ಪ್ರೊಫೆಷನಲ್ ಇದ್ರೋ ಅದೇ ಪ್ರೊಫೆಷನಲ್ ಕಂಟಿನ್ಯೂ ಮಾಡಿದ್ರು ಪರವಾಗಿಲ್ಲ. ಸಿಂಪಲ್ ಆಗಿ ರೂಲ್ ಆಫ್ 15 ನ ಯೂಸ್ ಮಾಡಿದ್ರೆ ನೀವು ಕೋಟ್ಯಾಧೀಶರು ಖಂಡಿತ ಆಗ್ಬೋದು. ಮುಂದಿನ ವಿಡಿಯೋಲಿ ನಾವು ಈ ರೂಲ್ ಆಫ್ 15 ನ ತರೋಗಿ ನೋಡೋಣ. ಹಾಗೂ ಈ ಸಿಂಪಲ್ ನ ವೇನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ರು ಕೂಡ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ 100% ಇದರಲ್ಲಿ ಎಲ್ಲರೂ ಕೋಟ್ಯಾಧೀಶರು ಆಗ್ಬೋದು ಸ್ನೇಹಿತರೆ. ಹಾಗೂ ಈ ವಿಡಿಯೋ ಎಷ್ಟಾಗಿದ್ರೆ ಖಂಡಿತ ತಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಲ್ಲಿ ಮತ್ತೊಂದು ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಈ ಮಾತು ಕೇಳ್ಬೇಕಾದ್ರೆ ತಮ್ಮಲ್ಲಿ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮಲ್ಲಿ ಬಂಧು ಬಳಗ ಆಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳಾಗಿರ್ಬೋದು, ಇವ್ರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ, ಅದ್ರಲ್ಲಿ ನಾನು ದುಡ್ಡು ಹಾಕ್ತೀನಿ ಅಂತ ನಿಮ್ಗೆ ಮಾತು ಕೇಳಿರ್ತಾರಲ್ಲ, ಅವ್ರಿಗೆ ನಾಳೆ ದಿನ ಮೋಸ ಆಗ್ಬಾರ್ದು ಸ್ನೇಹಿತರೆ. ಸೊ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ತಲುಪಿಸಿ. ಹಾಗೂ ಮುಂದಿನ ವಿಡಿಯೋ ನಾವು ನೋಡೋಣ ಹೇಗೆ ಕೋಟ್ಯಾಧೀಶರು ಆಗ್ಬೋದು ಅಂತ.